ಕ್ಷಣಗಳಲ್ಲಿ ನಿಗಮಬೋಧ್ ಘಾಟ್ಗೆ ಪಾರ್ಥಿವ ಶರೀರ ತಲುಪುತ್ತೆ. ನಿಗಮಬೋಧ್ ಘಾಟ್ನಲ್ಲಿ ಸಿಂಗ್ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಂತ ಸಿದ್ಧತೆ ಈಗಾಗಲೇ ಆರಂಭವಾಗಿದೆ. ಸಿಂಗ್ ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಾಜಿ ಪ್ರಧಾನಿ, ಹೀಗಾಗಿ ಪಕ್ಷಾತೀತವಾಗಿ ಎಲ್ಲ ನಾಯಕರು ಭಾಗಿಯಾಗ್ತಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಿಗಮಬೋಧ್ ಘಾಟ್ಗೆ ಡಾಕ್ಟರ್ ಸಿಂಗ್ ಅವರ ಪಾರ್ಥಿವ ಶರೀರ ತಲುಪುತ್ತೆ. ಒಬ್ಬ ಮಹಾನ್ ಶಿಕ್ಷಣ ತಜ್ಞನಿಗೆ, ಮಹಾನ್ ಆರ್ಥಿಕ ತಜ್ಞನಿಗೆ, ಮಹಾನ್ ನಾಯಕನಿಗೆ ಈಗ ದೇಶ ತನ್ನ ಅಂತಿಮ ವಿದಾಯವನ್ನು ಹೇಳ್ತಾ ಇದೆ. ಹೀಗಾಗಿ ದೇಶದ ಪ್ರಧಾನಿ, ದೇಶದ ರಾಷ್ಟ್ರಪತಿ ಈಗ ಅಂತಿಮ ವಿದಾಯವನ್ನು ತಲುಪಿಸೋದಕ್ಕೆ, ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಈಗ ನಿಗಮಬೋಧ್ ಘಾಟಿಗೆ ಆಗಮಿಸ್ತಾ ಇದ್ದಾರೆ. ಹಿಂದೆ ಸಾಕಷ್ಟು ದೊಡ್ಡ ದೊಡ್ಡ ಘಟನೆ ನಡೆದಂಥ ಸಂದರ್ಭದಲ್ಲಿ, ದೊಡ್ಡ ದೊಡ್ಡ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಸಿಂಗ್ ಅದೆಲ್ಲವನ್ನು ಕೂಡ ಹೇಗೆ ನಿಭಾಯಿಸಿದ್ರು ಅನ್ನುವಂಥದ್ದು ಇತಿಹಾಸ ಖಂಡಿತವಾಗಲೂ ಎಲ್ಲವನ್ನು ಕೂಡ ದಾಖಲು ಮಾಡಿದೆ. ಅಂತಿಮ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಥವಾ ಅವರ ಕೊನೆಯ ದಿನಗಳಲ್ಲಿ ಅವರು ನಡೆಸಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದರು. ಇತಿಹಾಸ ನನ್ನ ತುಂಬ ಕೈಂಡಾಗಿ, ಅಂದರೆ ಅತ್ಯಂತ ಸುಲಭವಾಗಿ ನನ್ನನ್ನು ನೆನಪಿಟ್ಕೊಳ್ಳುತ್ತೆ. ಯಾವುದೇ ರೀತಿಯಾದಂಥ ಕೆಟ್ಟ ಪದಗಳು ಇತಿಹಾಸ ನನ್ನ ವಿರುದ್ಧ ಬಳಸಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ತುಂಬ ಕೈಂಡಾಗಿ ನನ್ನನ್ನು ಇತಿಹಾಸ ನೆನಪಿಟ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಖಂಡಿತವಾಗ್ಲೂ ಇತಿಹಾಸ ಈ ಹೆಮ್ಮೆಯ ದೇಶದ ಮಗನನ್ನು ಒಳ್ಳೆ ರೀತಿಯಲ್ಲೇ ನೆನಪಿಟ್ಕೊಳ್ಳುತ್ತೆ. ಈ ದೇಶ ಸಂಕಷ್ಟದಲ್ಲಿದ್ದಾಗ ಆ ಸಂಕಷ್ಟದಿಂದ ಪಾರು ಮಾಡಿದಂಥ ವ್ಯಕ್ತಿ ಅಂತ ನೆನಪಿಟ್ಕೊಳ್ಳುತ್ತೆ. ಈ ದೇಶದ ಒಂದು ಆರ್ಥಿಕತೆಯನ್ನು ಇನ್ನಷ್ಟು ಸದೃಢ ಮಾಡಿದಂಥ ವ್ಯಕ್ತಿ ಅಂತ ಈ ನೆಲ ನೆನಪಿಟ್ಕೊಳ್ಳುತ್ತೆ. ಅನೇಕ ವ್ಯಕ್ತಿಗಳು ಬಂದು ಮಾತನಾಡಿ ಸಾಕಷ್ಟು ಭಾಷಣ ಮಾಡಿ ಹೋದರೂ ಕೂಡ ಮಾತನಾಡದೆ ಮೌನದಿಂದಲೇ ಒಂದು ಮೌನ ಕ್ರಾಂತಿಯನ್ನು ಮಾಡಿದಂಥ ನಾಯಕ ಅಂತ ಇತಿಹಾಸ ನೆನಪಿಟ್ಕೊಳ್ಳುತ್ತೆ. ನೋಡ್ತಾ ಇರೋ ದೃಶ್ಯದಲ್ಲಿ ಈಗ ಈ ಪಾರ್ಥಿವ ಶರೀರವನ್ನು ಹೊತ್ತೊಯ್ದಿರುವಂಥ ಸೇನಾ ವಾಹನದಲ್ಲಿ ರಾಹುಲ್ ಗಾಂಧಿ ಕೂಡ ಇದ್ದಾರೆ. ಈಗ ನಿಗಮಬೋಧ್ ಘಾಟ್ಗೆ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ನೋಡ್ತಾ ಇದ್ದಾರೆ, ಸಕಲ ಸರ್ಕಾರಿ ಗೌರವಗಳನ್ನು ನೀಡೋದಕ್ಕೆ ಸೇನಾ ಸಿಬ್ಬಂದಿಗಳು ಕೂಡ ಸಜ್ಜಾಗಿದ್ದಾರೆ. ಇದರ ಜೊತೆಗೆ VIP ಗಳು, VVIPಗಳು ಅವರೆಲ್ಲರೂ ಕೂಡ ಸರದಿ ಸಾಲಿನಲ್ಲಿ ಬಂದು ಹಿಂಬಾಲಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಭದ್ರತೆ ಕೂಡ ಹೆಚ್ಚಿಸಲಾಗಿದೆ. ಮುಖ್ಯಮಂತ್ರಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅದೇ ರೀತಿ ಸಚಿವರು, ಮಾಜಿ ಸಚಿವರು, ಹಾಲಿ ನಾಯಕರು ಎಲ್ಲರೂ ಕೂಡ ಇದ್ದಾರೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಕೂಡ ಈಗ ಸೇನಾ ವಾಹನದಲ್ಲೇ ಇದ್ದಾರೆ. ಪಾರ್ಥಿವ ಶರೀರ ಇರುವಂಥ ಸೇನಾ ವಾಹನದಲ್ಲೇ ಅವರು ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲ ವ್ಯವಸ್ಥೆಗಳಿಂದ ಹೆಚ್ಚಿನ ಮಟ್ಟದಲ್ಲಿ ಭದ್ರತೆಯಿಂದ ಕೂಡಿರಬೇಕಾಗತ್ತೆ. ಈ ಕಾರಣಕ್ಕೋಸ್ಕರ ಇನ್ನಷ್ಟು ತೀವ್ರವಾದಂಥ ಭದ್ರತೆಯನ್ನು ನಿಗಮಬೋಧ್ ಘಾಟಿಗೆ ನೀಡಲಾಗ್ತಾ ಇದೆ. ಇದರ ಜೊತೆಗೆ ಪ್ರಧಾನಿ ಹಾಗೂ ರಾಷ್ಟ್ರಪತಿ, ಪ್ರಮುಖವಾಗಿ ರಾಷ್ಟ್ರಪತಿಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಅದರ ಭದ್ರತೆಯನ್ನು ಇನ್ನಷ್ಟು ತೀವ್ರಗೊಳಿಸಬೇಕಾಗತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಸೇನಾ ವಾಹನದಲ್ಲಿ ರಾಹುಲ್ ಗಾಂಧಿ ಕೂಡ ಇದ್ದಾರೆ. ಇವು ಸಂಪೂರ್ಣ ಅಂತಿಮ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಿದ್ದು. ಸೇನಾ ವಾಹನದಲ್ಲೇ ತೆರಳಿ ಡಾಕ್ಟರ್ ಸಿಂಗ್ ಅವರ ಪಾರ್ಥಿವ ಶರೀರದ ಜೊತೆಗೇ ಅವರು ಈ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಇದಾದ ಬಳಿಕ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿಗಮಬೋಧ್ ಘಾಟ್ಗೆ ಬಂದು ತಲುಪುತ್ತೆ. ಈಗೇನು ಘಾಟ್ನ ತಲುಪ್ತಾ ಇದೆ, ಸೇನಾಧಿಕಾರಿಗಳು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರ ನಿಗಮಬೋಧ್ ಘಾಟನ್ನು ತಲುಪುತ್ತೆ. ರಾಹುಲ್ ಗಾಂಧಿ ಕೂಡ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಿಗಮಬೋಧ್ ಘಾಟ್ನ ಸ್ಮಶಾನ ಭೂಮಿ ಏನಿದೆ, ಆ ಸ್ಮಶಾನ ಭೂಮಿಗೆ ಈಗ ತಾನೇ ತಲುಪಿದೆ ಡಾಕ್ಟರ್ ಸಿಂಗ್ ಅವರ ಪಾರ್ಥಿವ ಶರೀರ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತ್ಯಕ್ರಿಯೆ ಆರಂಭವಾಗುತ್ತೆ. ಈ ಸ್ಮಶಾನ ಭೂಮಿಯ ಆವರಣದ ಒಳಗಡೆ ತಲುಪ್ತಾ ಇದ್ದಂತಲೇ ಸೇನಾ ಸಿಬ್ಬಂದಿಗಳು ತನ್ನದೇ ಆದಂಥ ಗೌರವವನ್ನು ಸಲ್ಲಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅತ್ತ ನಾಯಕರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಪಾರ್ಥಿವ ಶರೀರದ ಹಿಂಭಾಗದಲ್ಲೇ ಸಾಲು ಸಾಲು ನಾಯಕರ ತಮ್ಮ ವಾಹನದಲ್ಲಿ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಗಣ್ಯ ವ್ಯಕ್ತಿಗಳಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಒಂದು ಕುತೂಹಲ ಇದೆ.